ಇದು ಹಾವೇರಿಯ ಚೌಡದಯ್ಯನಪುರ ರಾಣೆಬೆನ್ನೂರಿನಿಂದ 15 ಕಿಲೋಮೀಟರ್ ಆಗುತ್ತದೆ. ಇಲ್ಲಿಯ ವಿಶೇಷ ಏನಂತ ಹೇಳಿದ್ರೆ, ಈ ಒಂದು ದೇವಸ್ಥಾನ 1192ರಲ್ಲಿ ಕಟ್ಟಿದ್ದಾರೆ. ಇದರಲ್ಲಿ ನೀವು ಹಲವಾರು ಭಂಗಿಗಳಿರ್ತಕ್ಕಂಥ ಶಿವನ ಮೂರ್ತಿಯನ್ನು, ನಗ್ನ ಕನ್ನಿಕೆಯರ ಮೂರ್ತಿಗಳನ್ನು ಹಾಗೂ ವಿಷ್ಣುವಿನ ಮೂರ್ತಿ, ಬೆತ್ತಲೆ ನಾಗಲಿಂಗನ ಮೂರ್ತಿ, ಹಲವಾರು ಭಂಗಿಗಳಿರ್ತಕ್ಕಂಥ ದೇವಸ್ಥಾನವನ್ನು ಇಲ್ಲಿ ನೋಡಬಹುದು. ಈ ಕೆತ್ತನೆ 1000 ವರ್ಷವಾದರೂ ಕೂಡ ಬಹಳ ಅದ್ಭುತವಾಗಿದೆ. ಇಲ್ಲಿ ನೀವು ಬಂದು ನೋಡಿ ನಿಮ್ಮ ಒಂದು ಜ್ಞಾನವನ್ನು ಹಾಗೂ ಮನಸ್ಸಿಗೆ ಶಾಂತ ರೀತಿಯಿಂದ ಇಲ್ಲಿ ನೀವು ಸಮಯ ಕಳೆಯಬಹುದು. ಇದರ ವಿಶೇಷನೇ ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಆಕೃತಿ, ಪ್ರತಿಯೊಂದು ಇದರ ಕಟ್ಟಡದ ಒಂದು ಸುಂದರ ಹೊರಾಂಗಣ ಹಾಗೂ ಒಳಾಂಗಣ ಬಹಳ ವಿಶಿಷ್ಟವಾಗಿದೆ. ಇದು ಒಂಥರ ಕಮಲದ ಹೂವಿನ ಹಾಗೆ, ಕಮಲದ ದಳಗಳ ಹಾಗೆ ಇದನ್ನು ಕಟ್ಟಿ ಒಂದು ವಿನ್ಯಾಸಗೊಳಿಸಿದ್ದಾರೆ. ಇಂಥ ಒಂದು ಕಲೆಯನ್ನು, ಇಂಥ ಒಂದು ಅದ್ಭುತವಾದ ಕೆತ್ತನೆಗಳನ್ನು ನಾವು ನೋಡಿ ಅನುಭವಿಸಿದರೆ ಧನ್ಯವಾಗಬಹುದು. ನಾವು ಏನೆಲ್ಲ ಗಂಟೆಗಟ್ಟಲೆ ರೀಲ್ಗಳನ್ನು ನೋಡಿಕೊಳ್ಳುತ್ತಾ ನಮ್ಮ ಆರೋಗ್ಯಗಳನ್ನು ಕೆಡಿಸಿಕೊಂಡು, ಇಲ್ಲಿ ನೋಡಿ ಬೇರೆ ಬೇರೆ ಭಂಗಿ ಇರ್ತಕ್ಕಂಥ ಕನ್ಯೆಯರ ಒಂದು ಭಂಗಿಗಳನ್ನು ನೋಡಬಹುದು. ಅವರ ಹಾವಭಾವ ಹಾಗೂ ಸುಂದರವಾಗಿರ್ತಕ್ಕಂಥ ಈ ಒಂದು ನದಿಯ ದೃಶ್ಯ. ಇದು ತುಂಗಾಭದ್ರಾ ನದಿಯ ದಡದ ಮೇಲೆ ಇದೆ. ಇದೇ ಈ ಒಂದು ಮುಕ್ತೇಶ್ವರ ದೇವಸ್ಥಾನದ ವಿಶೇಷವಾಗಿರ್ತಕ್ಕಂಥ ಒಂದು ತಾಣ. ನೀವು ಇಲ್ಲಿ ಬಂದರೆ ಬಿಟ್ಟು ಹೋಗುವ ಮನಸ್ಸೇ ಇರುವುದಿಲ್ಲ. ಇದು ಇಲ್ಲಿಯ ವಿಶೇಷವಾಗಿ ಇರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ದೃಶ್ಯಗಳನ್ನು ನೀವು ನೋಡ್ರಿ, ಅನುಭವಿಸಿ ಸಂತೋಷವಾಗಿ ನಿಮ್ಮ ಜೀವನವನ್ನು ಕಳೆಯುವುದಕ್ಕೆ ಪ್ರಯತ್ನಿಸಿ.